2018ರಲ್ಲಿ ಒಂದೇ ಕುಟುಂಬದ 11 ಸದಸ್ಯರು ಅವರ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಕಂಡುಬಂದರು. ಕಣ್ಣುಗಳಿಗೆ ಬಟ್ಟೆ ಕಟ್ಟಲಾಗಿತ್ತು, ಬಾಯಿಗೆ ಟೇಪ್ ಹಾಕಲಾಗಿತ್ತು ಮತ್ತು ಕೈಗಳನ್ನು ಕಟ್ಟಲಾಗಿತ್ತು. ಮುಂದೆ ಪೊಲೀಸ್ ಕಂಡುಕೊಂಡದ್ದು ವಿಷಯಗಳನ್ನು ಇನ್ನಷ್ಟು ಕತ್ತಲೆಗೊಳಿಸಿತು ಮತ್ತು ಭಯಾನಕವಾಗಿಸಿತು. ಭಾನುವಾರ ಬೆಳಿಗ್ಗೆ ಮನೆಯ ಬಾಗಿಲು ತೆರೆದಿರುವುದನ್ನು ನೆರೆಹೊರೆಯವರು ಗಮನಿಸಿದರು. ಒಳಗೆ 10 ಶವಗಳು ವೃತ್ತಾಕಾರದಲ್ಲಿ ನೇತಾಡುತ್ತಿದ್ದವು. 11ನೇಯವನು ಇನ್ನೊಂದು ಕೋಣೆಯಲ್ಲಿದ್ದನು. ಮನೆಗೆ ಬಲವಂತವಾಗಿ ಪ್ರವೇಶಿಸಿದ ಯಾವುದೇ ಲಕ್ಷಣಗಳಿಲ್ಲ. ಸಾಯುವ ಮೊದಲು ಯಾವುದೇ ಹೋರಾಟವಿಲ್ಲ, ಕೇವಲ ಮೌನ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ತನಿಖಾಧಿಕಾರಿಗಳು 11 ವರ್ಷಗಳ ಕಾಲ ಬರೆದ 11 ದಿನಚರಿಗಳನ್ನು ಕಂಡುಕೊಂಡರು. ಅವು ವಿಲಕ್ಷಣ ಸೂಚನೆಗಳಿಂದ ತುಂಬಿದ್ದವು. ಒಂದು ವಾಕ್ಯವನ್ನು ಈ ರೀತಿ ಬರೆಯಲಾಗಿದೆ: ನೀವು ನೇಣು ಹಾಕಿಕೊಂಡಾಗ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ಭಯಪಡಬೇಡಿ, ನೀವು ಮೋಕ್ಷವನ್ನು ತಲುಪುತ್ತೀರಿ. ಕಿರಿಯ ಮಗ ಲಲಿತ್ ಒಮ್ಮೆ ತನ್ನ ಮೃತ ತಂದೆಯ ಆತ್ಮದಿಂದ ಆವರಿಸಲ್ಪಟ್ಟಿದ್ದಾನೆಂದು ಹೇಳಿದ್ದ. ತಜ್ಞರು ನಂಬುವಂತೆ ಅವನು ಇತರರನ್ನು ಸಂಮೋಹನಗೊಳಿಸಿರಬಹುದು. ವರ್ಷಗಳಿಂದ ನಿಧಾನವಾಗಿ ಅವರನ್ನು ಸಾಮೂಹಿಕ ಆಚರಣೆಗೆ ಸಿದ್ಧಪಡಿಸುತ್ತಿದ್ದ. ಹಗ್ಗಗಳನ್ನು ಮೊದಲೇ ಕಟ್ಟಲಾಗಿತ್ತು, ಕುರ್ಚಿಗಳನ್ನು ಎಚ್ಚರಿಕೆಯಿಂದ ಇರಿಸಲಾಗಿತ್ತು. ಡೈರಿಗಳು ನಿಖರವಾದ ಭಂಗಿಗಳನ್ನು ಸೂಚಿಸಿದವು. ನೆರೆಹೊರೆಯವರು ಸಹ ಹಿಂದಿನ ರಾತ್ರಿ ವಿಚಿತ್ರವಾದ ಜಪವನ್ನು ವರದಿ ಮಾಡಿದ್ದಾರೆ. ಆದರೆ ಅದು ಇಷ್ಟು ಗಂಭೀರವಾಗಿದೆ ಎಂದು ಯಾರೂ ಭಾವಿಸಿರಲಿಲ್ಲ. ಇದು ಮಾನಸಿಕ ಕಾಯಿಲೆಗಳಿಂದ ಉಂಟಾಗಿರಬಹುದೇ, ಅಥವಾ ಅತೀಂದ್ರಿಯ ಅಭ್ಯಾಸವಿರಬಹುದೇ, ಅಥವಾ ಇನ್ನೂ ಹೆಚ್ಚಿನ ಕರಾಳ ಮುಖದಿಂದ ಸಂಭವಿಸಿದೆಯೇ? ಸಿಸಿಟಿವಿ ದೃಶ್ಯಾವಳಿಗಳಿಲ್ಲ, ಪ್ರತ್ಯಕ್ಷದರ್ಶಿಗಳಿಲ್ಲ, ಕೇವಲ 11 ಶವಗಳು ಮತ್ತು 11 ವರ್ಷಗಳ ಲಿಖಿತ ದಾಖಲೆ ಮಾತ್ರ ಇದೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಮತ್ತು ಇದರ ಸಂಪೂರ್ಣ ಕಥೆಯನ್ನು ನೀವು ತಿಳಿದುಕೊಳ್ಳಲು ಬಯಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ FULL ಎಂದು ಟೈಪ್ ಮಾಡಿ ಮತ್ತು ನಿಜ ಜೀವನದ ನಿಗೂಢ ಮತ್ತು ಭಯಾನಕ ವಿಷಯಗಳಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕಿದ ವಿಡಿಯೋನ ನೀವೆಲ್ಲರಿಗಿಂತ ಮುಂಚೆ ನೋಡಬಹುದು. ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಒಂದು ಎನರ್ಜಿ ಮತ್ತು ಸಪೋರ್ಟ್ ಸಿಕ್ಕಿದಂಗೆ ಆಗುತ್ತದೆ. ಸ್ನೇಹಿತರೆ, ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯ ಒಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳುತ್ತಾ ಹೊರಡ್ತೀನಿ. ಧನ್ಯವಾದಗಳು.